ಸದ್ಯಕ್ಕೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ. ಇವನ ಹೆಸರು ಬಂದುಬಿಟ್ಟು ಗುಡ್ಡ ಪಾಟೀಲ್ ಅಂತ. ಹಾಗೆ ಈ ಹುಡುಗನ ಹೆಸರು ಬಂದುಬಿಟ್ಟು ಭರತ್ ವಿಶ್ವಕರ್ಮ ಅಂತ. ಇವರಿಬ್ಬರು ಇರೋದು ಬಂದು ಮಧ್ಯಪ್ರದೇಶ್ ಸುಮನ್ ನಗರದಲ್ಲಿ. ಆ್ಯಕ್ಚುಲಿ ಏನಾಗಿರುತ್ತೆ ಅಂತಂದರೆ, ಈ ಹುಡುಗ ಇದನ್ನೆಲ್ಲ ಭರತ್ ಅನ್ನೋನು ಅವ್ರ ಅಕ್ಕನ ಮನೆಗಂತ ಬಂದಿರ್ತಾನೆ. ಹೋಲಿ ಹಬ್ಬ ಮುಗಿಸ್ಕೊಂಡು ಅವ್ರ ಅಕ್ಕನ ಮನೆಗಂತ ಬಂದಿರ್ತಾನೆ. ಹಾಗೆ ಅಲ್ಲಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಿರ್ಬೇಕಾದ್ರೆ ಈ ಗುಡ್ಡ ಪಾಟೀಲ್ ಏನು ಮಾಡ್ತಾನೆ, ಈ ಹುಡುಗನ್ನ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿ ಸುತ್ತಿ ತೊಗೊಬಂದು ತಲೆಗೆ ಹೊಡೆದು ಅವನ್ನ ಸಾಯಿಸ್ಬಿಡ್ತಾನೆ. ಸಾಯಿಸೋದು ಅಷ್ಟೇ ಅಲ್ಲ, ಅವನ್ನ ಸಾಯಿಸಿ ಅವನ್ನ ಕೆಳಗಡೆ ಬಿದ್ದಾಗ ಅವನ ತಲೆ ಓಪನ್ ಆಗಿರುತ್ತೆ. ತಲೆ ಒಳಗಡೆ ಇರೋ ಬ್ರೇನ್ನ ಎತ್ಕೊಂಡು ತಿಂತಾನೆ. ಹಾಗೆ ಆ ಭರತ್ ಅನ್ನೋಂಥ ರಕ್ತ ಕೂಡ ಕುಡಿತಾನೆ. ನಿಜವೂ ನೀವು ಎಪ್ಸ್ಟೀನ್ ಫೈಲ್ ನೋಡಿದ್ದಾರೆ, ಆದರೆ ಇದು ಇಂಡಿಯಾದಲ್ಲಿ ನಡೆದಿರೋದು. ಲೈವಾಗೆ ಎಷ್ಟೋ ಜನ ನೋಡಿದ್ದಾರೆ. ಇವನ್ನ ಹಿಡಿದು ಕಟ್ಟೋಕ್ಕೆ ತುಂಬ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ, ಅವನ್ನ ಸಾಯಿಸೋದು ತಪ್ಪಿಸೋದಕ್ಕೆ. ಆದರೂ ಕೂಡ ಆಗಿಲ್ಲ. ಇದಕ್ಕಿಂತ ಮುಂಚೆ ಇವ್ರ ಹೆಂಡತಿನ ಕೂಡ ಇದೇ ಥರ ಸಾಯಿಸಿರ್ತಾನೆ. ಕತ್ತು ಸೀಳಿ ಅವ್ರ ಹೆಂಡತಿನ ಸಾಯಿಸಿರ್ತಾನೆ. ಇವನು ಅರೆಸ್ಟು ಕೂಡ ಆಗಿರ್ತಾನೆ 2005 ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ. ಬೇಲ್ ಮೇಲೆ ಹೊರಗಡೆ ಬಂದು ಮತ್ತೆ ಇವನು ಸೈಕೋ ಆಗಿರ್ತಾನೆ. ಅದೇ ಥರ ಈ ಹುಡುಗ ಪಾಪ ಅವ್ರ ಅಕ್ಕ ಮನೆಯಿಂದ ಹಬ್ಬ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅವನ್ನ ಕೂಡ ಹಿಡ್ದು ಸುತ್ತಿನಲ್ಲಿ ಹೊಡೆದು ಅವನ ಬ್ರೈನ್ ತಿಂದು ರಕ್ತ ಕುಡ್ದಿದ್ದಾನೆ. ಇನ್ ಕೇಸ್ ಯಾರಿಗಾದರೂ ಹೆಲ್ತ್ ಇಶ್ಯೂ ಇದೆ ಅಂತಂದರೆ ಪೊಲೀಸವ್ರಿಗೆ ಗೊತ್ತಿರುತ್ತಲ್ವ, ಇವನು ಮುಂಚೆ ಅದೇ ಕೆಲಸ ಮಾಡಿದ್ದಾರೆ ಅಂತಂದರೆ ಇವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲ ಅಂತಂದರೆ ಇವನಿಗೆ ರೋಡಲ್ಲಿ ವಾಸ ಮಾಡೋದಕ್ಕೆ ಬಿಡಬಾರ್ದು. ಇಂಥವ್ರಿಗೆ ಬೇಲ್ ಕೊಟ್ಟು ಆಚೆ ಕಳಿಸಿ ಮತ್ತೊಂದು ಜೀವ ಹೋಗಿದೆ. ಪಾಪ ಆ ಹುಡುಗ ಏನು ತಪ್ಪು ಮಾಡಿದ್ದ, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.